ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ನೀನಾದೇನ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಶುರುವಿನಲ್ಲಿ ವೇದ ವಿಶ್ವಾಸ್ಗೆ ಫೋನ್ ಮಾಡಿರ್ತಾಳೆ. ಅದನ್ನು ವಿಶ್ವಾಸ್ ತಾಯಿ ಎತ್ತಿ ಯಾರಿದು ವೇದ ಮತ್ತು ಸೈಡಲ್ಲಿ ರೆಡ್ ಡಾಟ್ ಇದೆ ಅಂತ ವಿಶ್ವಾಸ್ನ ಕೇಳ್ತಾಳೆ. ಆಗ ವಿಶ್ವಾಸ್ ಕೊಡಿಲಿ ಒಂದು ನಿಮಿಷ. ಆಗ ವಿಶ್ವ ಫೋನ್ ಎತ್ತಿ ಹಲೋ ಅಂತಾನೆ. ಆಗ ವೇದ ಸಾರಿ ಸರ್, ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಮತ್ತು ವೇದ ನೀವು ಬಿಡುವಿದ್ರೆ ಮನೆಗೆ ಬರ್ಬೋದಾ ಅಂತ ಕೇಳ್ತಾಳೆ. ಆಗ ವಿಶ್ವ ಬರ್ತೀನಿ, ಅದರಲ್ಲೇನಿದೆ, ಏನು ವಿಷಯ ಅಂತ ಹೇಳಿ ಅಂತ ಕೇಳ್ತಾಳೆ. ಆಗ ವೇದ ವಿಕ್ರಮ್ ಮನೆಗೆ ಬಂದಿದ್ದಾನೆ ಅಂತ ಹೇಳ್ತಾಳೆ. ಆಗ ವಿಶ್ವ 10 ನಿಮಿಷ ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಆಗ ವಿಕ್ರಮ್ ಬಾಲ ಜೂನಿಯರ್ ಸಾಂಗ್ಲಿಯನ್ನ ಬರ್ತಾನಂತೀನೋ. ಆಗ ವೇದ ಅವ್ರಿಗೆ ವಿಶ್ವಾಸ್ ಅನ್ನೋ ಹೆಸರಿದೆ ಅಂತ ಹೇಳ್ತಾಳೆ. ಆಗ ವಿಕ್ರಮ್ ನಿನಗೂ ವೇದ ಅಂತ ಹೆಸರಿದೆ, ಆದರೆ ಕರೆಯಲ್ವಾ ಬೇತಾಳ ಅಂತ. ಆಗ ವೇದ ಅವರು ಪೊಲೀಸ್ ನೆನಪಿರಲಿ ಅಂತ ಹೇಳ್ತಾಳೆ. ಆಗ ವಿಕ್ರಮ್ ನಾನು ಕೂಡ ರೌಡಿ, ನನಗೆ ಇಷ್ಟ ಬಂದಂಗೆ ಕರಿತೀನಿ. ಆಗ ವೇದ ಈ ಆಟ ಎಲ್ಲ ಎಷ್ಟೊತ್ತು, ಅವ್ರು ಬರೋವ್ರಿಗೆ ಮಾತ್ರ, ಅವ್ರ ಮುಂದೆ ನಿನ್ನ ಆಟ ಏನೂ ನಡೆಯಲ್ಲ ಅಂತ ಹೇಳ್ತಾಳೆ. ಆಗ ವಿಕ್ರಮ್ ಹೌದು, ಈ ಆಟ ಅವ್ರು ಬರೋವ್ರಿಗೂ ಮಾತ್ರ, ಆಮೇಲೆ ನನ್ನ ಆಟ ಶುರುವಾಯ್ತದೆ, ಇದೆಯಾ ನನ್ನ ಮಗನಿಗೆ ಅಂತ ವಿಕ್ರಮ್ ಹೇಳಿದರೆ ಜಯಣ್ಣ ಎಂಥ ಸಾವು ಮಾರ್ಯಾರ ಇದು, ಈ ಹೊತ್ತಲ್ಲಿ ಬಂದು ಹೀಗೆ ತೊಂದರೆ ಕೊಡುವುದಾ ಅಂತ ಹೇಳ್ತಾರೆ. ಆಗ ವಿಕ್ರಮ್ ಅದರಲ್ಲೊಂಥರ ಮಜಾ ಇದೆ ನನಗೆ ಅಂತ ಹೇಳ್ತಾನೆ. ಹೇಗಿದ್ದೀನಿ ಮಾಡಿಬಿಟ್ಟು ಚೆನ್ನಾಗಿದೆ ಅಲ್ವೇ, ಇನ್ನು ಸ್ವಲ್ಪ ಹೊತ್ತಲ್ಲಿ ಅದಕ್ಕೆ ಜಾಸ್ತಿ ಕೆಲಸ ಕೊಡ್ತೀನಿ, ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಕೊಂಡಿರಿ ಎಲ್ಲ. ಆಗ ಜಯಣ್ಣ ಈಗೆಲ್ಲ ಹೇಳಿ ನಮ್ಮನ್ನ ಯಾಕೆ ಹೆದರಿಸ್ತಾ ಇದೆಯಾ, ಏನಂತ ನೇರವಾಗಿ ಹೇಳ್ಬೋದಲ್ಲ. ಆಗ ವಿಕ್ರಮ್ ಅವ ಬರಲಿ, ಅವನ ಮುಂದೆನೇ ಎಲ್ಲನೂ ಹೇಳ್ತೀನಿ, ದಯವಿಟ್ಟು ಅವ್ನು ಬರೋವರೆಗೂ ಯಾರೋ ಭಯ ಪಟ್ಕೋಬೇಡಿ, ಬನ್ನಿ ಆರಾಮಾಗಿ ಕುತ್ಕೊಳ್ಳಿ ಜಯಣ್ಣವ್ರೆ ಅಂತ ಕರಿತಾನೆ. ಆ ಕಾಕಿಗೆ ಮಾತ್ರ ಇವತ್ತಿದೆ ಅಂತ ಕೂಡ ಹೇಳ್ತಾನೆ. ಆಗ ಮತ್ತೆ ವಿಕ್ರಮ್ ಬಾಲ ಇನ್ನು ಬರೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಕೇಳ. ಆಗ ವೇದ ಅವರೆಲ್ಲ ಮನೆ ಬಿಟ್ಟಿದ್ದಾರೆ, ಇನ್ನೇನು 5 ನಿಮಿಷದಲ್ಲಿ ಬರ್ತಾರೆ ಅಂತ ಹೇಳ್ತಾಳೆ. ಆಗ ವಿಕ್ರಮ್ ಮಾತಾಡೋದಿದ್ರೆ ಹೀಗೆ ಎಲ್ಲ ಮಾತಾಡ್ಬಿಡಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲರ ಬಾಯು ಬಂದಾಗುತ್ತೆ, ನಾನು ಹೇಳೋ ವಿಷಯ ಕೇಳಿ ಯಾರೋ ಬೆರಗಾಗಬಾರ್ದು ಆಯಿತಾ. ಸ್ವಲ್ಪ ಹೊತ್ತಿನ ನಂತರ ವಿಶ್ವಾಸ್ ಅಲ್ಲಿಗೆ ಬರ್ತಾನೆ. ವಿಶ್ವ ಬಂದು ವೇದ ಏನು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದಲ್ಲ, ಏನು ವಿಚಾರ ಅಂತ ಕೇಳ್ತಾನೆ. ಆಗ ವೇದ ಈ ವಿಕ್ರಮ್ ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ ಅಂತ ಹೇಳ್ತಾಳೆ. ಆಗ ವಿಕ್ರಮ್ ಇದೆ ವಿಷಯ ಇದೆ, ಬಾಲ ಕರ್ಕೊಂಬರಲ್ಲ ಅವನ್ನ ಅಂತ ಹೇಳ್ತಾನೆ. ಆಗ ಬಾಲ ಹೋಗಿ ಫೇಕ್ ಆರ್ಡರ್ ಕೊಟ್ಟವನ್ನ ಹಿಡ್ಕೊಂಡು ಕರ್ಕೊಂಬರ್ತಾನೆ. ಆಗ ವಿಶ್ವ ಇವನ್ನೇ ಕರ್ಕೊಂಬಂದಿದ್ದೀರಾ ಈ ಮನೆಗೆ, ಇವನಿಗೆಲ್ಲ ಅಲ್ಲೇ ವಾರ್ನಿಂಗ್ ಮಾಡಿ ಬಿಟ್ಟಿದ್ನಲ್ಲ ನಾನು ಅಂತ ಹೇಳ್ತಾನೆ. ಆಗ ವಿಕ್ರಮ್ ನೀವೇನೇ ಬಿಟ್ರಿ, ನಾನು 2 ಬಿಡಬೇಕಲ್ಲ ಅವನಿಗೆ ಅಂತ ಹೇಳಿ ಆ ಫೇಕ್ ಆರ್ಡ್ರವ್ನಿಗೆ 2 ಹೊಡಿತಾನೆ. ಮತ್ತು ವಿಕ್ರಮ್ ಸತ್ಯ ಹೇಳಿದರೆ ಸರಿ ಆಯಿತಾ, ಇಲ್ಲಾಂದರೆ ನಿನ್ನ ಮಂಡೆ ಗೊತ್ತವಲ್ಲ, ಮಂಡೆನೇ ಆರಿಸ್ತೇನೆ ಅಂತ ಹೇಳ್ತಾನೆ. ಆಗ ಆ ಫೇಕ್ ಆರ್ಡ್ರ್ ಕೊಟ್ಟವನು ವೇದಗೆ ನಿಮಗೆ ಫೇಕ್ ಆರ್ಡ್ರ್ ಕೊಡೋಕೆ ಹೇಳಿದ್ದು ವಿಕ್ರಮಣ್ಣ ಅಲ್ಲ ವೀರಣ್ಣ ಅಂತ ಹೇಳ್ತಾಳೆ. ಆಗ ವೇದ ಹಾಗಾದರೆ ನೀನು ವಿಕ್ರಮ್ ಹೆಸರು ಯಾಕೆ ಹೇಳಿದೆ ಅಂತ ಹೇಳ್ತಾಳೆ. ಆಗ ಫೇಕ್ ಆರ್ಡ್ರ್ ಕೊಟ್ಟವನು ಈ ಪೊಲೀಸ್ ಸಾಹೇಬ್ರೆ ನನಗೆ ವಿಕ್ರಮಣ್ಣನ ಹೆಸರು ಹೇಳು ಅಂತ ಹೇಳ್ಕೊಟ್ರು, ಹಾಗಾಗಿ ನಾನು ಹೇಳಿದೆ ಅಂತ ಹೇಳ್ತಾನೆ. ವಿಶ್ವಾಸ್ ಮುಂದೆ ಎಲ್ಲ ಬಾಯಿ ಬಿಟ್ಬಿಡ್ತಾನೆ. ಓಕೆ, ಇದಿಷ್ಟು ಗುರುವಾರದ ಸಂಚಿಕೆಯ ಪ್ರೋಮೋ ವಿಡಿಯೋ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಆಲಿಗೆ ಸೆಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.